ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು ಎಕರೆ ಕೆಂಪು ಮಣ್ಣಿರೋಂಥ ಒಂದು ಬೆಸ್ಟ್ ರೈಟ್ಗೆ ಇರುವಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ವತಿಯಿಂದ ಅರುಣ್ ಸರ್ ಮತ್ತು ಹರೀಶ್ ಸರ್ ಅಂತ ಬ್ರದರ್ಸು ಜಮೀನು ಪರ್ಚೇಸ್ ಮಾಡಿದ್ದಾರೆ. ಅವರು ರಿವ್ಯೂ ಕೊಟ್ಟಿದ್ದಾರೆ, ಬನ್ನಿ ದಯವಿಟ್ಟು ನೋಡಿ. ಅವರ ವಿಶ್ವಾಸ ಹೇಗಿದೆ ಅಂತ ಅವರೇ ಹೇಳ್ತಾರೆ. ನಾನು ಇವ್ರಿಗೆ ಆಗಸ್ಟಲ್ಲಿ 25 ಆಗಸ್ಟಲ್ಲಿ ಜಮೀನು ಕೊಡಿಸಿರೋದು. ಜಮೀನು ಕೊಡಿಸುವಾಗ ಹೀಗಿತ್ತು ಅಂದರೆ ಖಾಲಿ ಲ್ಯಾಂಡ್, ಏನಂದರೆ ಏನಿರಲಿಲ್ಲ, ಎಂಟಿ ಲ್ಯಾಂಡು. ಅವರಿಗೆ ಲ್ಯಾಂಡ್ ತೋರಿಸುವಾಗ ಕೊಟ್ಟ ಭರವಸೆಯಂತೆ ನಿಂತ್ಕೊಂಡು ಫೆನ್ಸೆಲ್ಲ ಹಾಕ್ಸ್ಕೊಟ್ಟು, ಲಾರಿ ಕಲರ್ ಕರೆಸಿ, ಮೆಸ್ ಫೆನ್ಸ್ ಹಾಕ್ಸಿ, ಮತ್ತು ಗೇಟ್ ಹಾಕ್ಸಿ, ಬೋರ್ ಇರ್ಬೋದು, ಪವರ್ ಕನೆಕ್ಷನ್ ಇರ್ಬೋದು, KEBಯಿಂದ TC ಹಾಕ್ಸ್ಕೊಡೋದು. ಅವರಲ್ಲಿ ಪ್ರತಿಯೊಂದು ಕೂಡ ಅವ್ರ ಜೊತೆ ನಿಂತ್ಕೊಂಡು ಇವತ್ತವರೆಗೂ ಅವ್ರಿಗೆ ಸಪೋರ್ಟ್ ಆಗಿದ್ದೀವಿ. ನೋಡಿ, ಈಗ ಜಮೀನು ಈ ರೀತಿ ಇದೆ. ಪ್ರತಿಯೊಂದು ಫೆನ್ಸು, ಬೋರು, ಡ್ರಿಪ್ ಇರಿಗೇಷನ್ ಎಲ್ಲ ಆಗಿದೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಹಾಯ್, ನನ್ನ ಹೆಸರು ಅರುಣ್ ಅಂತ, ಇವರು ನಮ್ಮ ಬ್ರದರು ಹರೀಶ್ ಅಂತ. ಸೊ ಶ್ರೀನಿವಾಸ್ ಅವರು ನಮಗೆ ಹೆಚ್ಚು ಕಡಿಮೆ 1 ವರ್ಷದಿಂದ ಪರಿಚಯ. ಮಾಮೂಲಿ ಯೂಟ್ಯೂಬಿಂದನೇ ನೋಡಿ ನಾವು ಕಾಂಟ್ಯಾಕ್ಟ್ ಮಾಡಿ ಈ ಥರ ಜಮೀನು ತೊಗೊತಾ ಇದ್ದೀವಿ ಅಂತ ಹೇಳಿ ಪರಿಚಯ ಆಗಿದ್ದು. ನಿಟ್ರೆ ಹತ್ರ ಜಮೀನು ನಮ್ಮದಿರೋದು. ಸುಮಾರು ಒಂದು 4-5 ಜಮೀನು ತೋರಿಸಿದ್ರು, ಇದು ತುಂಬ ಇಷ್ಟ ಆಗಿತ್ತು. ಸರ್ವೀಸು ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು. ಡಾಕ್ಯುಮೆಂಟೇಷನಿಂದ ಹಿಡ್ದು ನಮ್ಗೆ ಆಲ್ಮೋಸ್ಟ್ ತುಂಬ ಹಳೆ 1960ಸಿಂದ ಎಲ್ಲ ಡಾಕ್ಯುಮೆಂಟ್ ಕೇಳಿದ್ವಿ, ಅದೆಲ್ಲ ತೆಗೆಸ್ಕೊಟ್ರು. ರಿಜಿಸ್ಟ್ರೇಷನ್ ದಿನ ಬಂದು ಜೊತೆಗಿದ್ದು ಹ್ಯಾಂಡ್ ಆಫ್ ಮಾಡಿ ಎಲ್ಲ ಆಗೋರ್ಗು ತುಂಬ ಹೆಲ್ಪ್ ಮಾಡಿದ್ರು. ರಿಜಿಸ್ಟ್ರೇಷನ್ ಆದಮೇಲೆ ಇವಾಗ ತೋಟ ಮಾಡ್ತಾಯಿದ್ದೀವಿ. ಸೊ ತೋಟ ಮಾಡ್ತಿರೋ ಟೈಮಲ್ಲೂ ಲೇಬರ್ಗಾಗಲಿ, ಇಲ್ಲಿ ಲೋಕಲ್ ಕಾಂಟ್ಯಾಕ್ಟ್ಸ್ಗಾಗಲಿ ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಬೋರ್ವೆಲಿಂದ ಕರೆಂಟ್ ಆಗಲಿ, ಫೆನ್ಸಿಂಗ್ ಆಗಲಿ ಎಲ್ಲದೂ ಅವರೇ ಮುಂದೆ ನಿಲ್ಲಿಸಿ ಮಾಡಿಸಿದ್ದಾರೆ. ನಮಗೇನು ಧೈರ್ಯ ಅಂತಂದರೆ, ನಾವಿರೋದು ಬೆಂಗಳೂರಲ್ಲಿ. ಏನಿದ್ರು ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡ್ತೀವಿ, ಅವ್ರು ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿಸ್ಕೊಡ್ತಾರೆ. ಸೊ ಅದೊಂದು ಧೈರ್ಯ ನಮಗೆ. ಸ್ಪೆಷಲಿ ಈಗ ಬೇರೆಯವರಿಂದ ತೊಗೊತೀವಿ ಅಂತಂದರೆ ನಮಗೆ ಲೋಕಲ್ ಪರಿಚಯ ಇರಲ್ಲ. ಸೊ ಆ ಟೈಮಲ್ಲಿ ಶ್ರೀನಿವಾಸ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ 100% ಖಂಡಿತ ನಂಬೋದು, ಚೆನ್ನಾಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ಸ್ ಶ್ರೀನಿವಾಸ್ ಸರ್. ಥ್ಯಾಂಕ್ ಯು ಸರ್. ಅರುಣ್ ಸರ್ ಮತ್ತು ಹರೀಶ್ ಸರ್ಗೆ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಸರ್. ಇನ್ನು ಜಮೀನು ಬಗ್ಗೆ ಹೇಳಬೇಕು ಅಂದರೆ, ನೋಡಿ ಸುತ್ತಮುತ್ತ ಎಲ್ಲ ತೋಟ ಇದೆ, ಕೆಂಪು ಮಣ್ಣು, ಪಕ್ಕದಲ್ಲೇ TC ಕೂಡ ಇದೆ. ಪವರ್ ಲೈನ್ಗೂ ಕೂಡ ತುಂಬ ದೂರ ಹೋಗಬೇಕಾಗಿಲ್ಲ, ಜಮೀನಲ್ಲೇ ಪವರ್ ಲೈನ್ ಇದೆ. ನೋಡಿ, ಇದೇ ಮಡ್ ರೋಡು, ಇದು ನಕಾಸೆ ರೋಡು, ಒಂದು ಚೈನ್ ರೋಡು. ಬಟ್ ಈ ಕಡೆ ಏನು ದೊಡ್ಡ ದೊಡ್ಡ ವೆಹಿಕಲ್ ಓಡಾಡಲ್ವಲ್ಲ, ಅದರಿಂದ ಸ್ವಲ್ಪ ಡೆವಲಪ್ ಆಗಿಲ್ಲ. ಅಡ್ವಾನ್ಸ್ ಆದರೆ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಕ್ಲೀನ್ ಮಾಡಿಸ್ಕೊಟ್ಟು ರೋಡ್ಗೆ ಚೆನ್ನಾಗಿ ಆರಾಮಾಗಿ ಕಾರ್ ಬರಬೇಕು, ಆ ರೀತಿ ಮಾಡಿಕೊಡ್ತಾರೆ. ಕಾರಾಗಿ ಈಗಲೂ ಕೂಡ ಕಾರ್ ಬರುತ್ತೆ, ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ರೋಡ್ ಮಾಡಿಕೊಡ್ತಾರೆ ಅಡ್ವಾನ್ಸ್ ಆದರೆ. ಇದು 1 ಕಿಲೋಮೀಟರ್ ಫ್ರಮ್ ವಿಲೇಜಿಂದ, 800 ಮೀಟ್ರು ಫ್ರಮ್ ಟಾರ್ ರೋಡಿಂದ. ನ್ಯಾಷನಲ್ ಹೈವೇಯಿಂದ 6 ಕಿಲೋಮೀಟ್ರ್ ಆಗುತ್ತೆ. ಏನು ಮೈಸೂರು ಊಟಿ ನ್ಯಾಷನಲ್ ಹೈವೇ ಇದೆಲ್ಲ, ಆ ನ್ಯಾಷನಲ್ ಹೈವೇಯಿಂದ 6 ಕಿಲೋಮೀಟ್ರ್ ಆಗುತ್ತೆ. ಫ್ರಮ್ ಮೈಸೂರು ಅಪ್ರಾಕ್ಸಿಮೇಟ್ಲಿ ಒಂದು 53 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು ಅಪ್ರಾಕ್ಸಿಮೇಟ್ಲಿ 180 ಕಿಲೋಮೀಟ್ರ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಕೆಂಪು ಮಣ್ಣು, ತುಂಬಾ ಚೆನ್ನಾಗಿದೆ ಮಣ್ಣು, ಉಳುಮೆ ಮಾಡಿದ್ದಾರೆ. ತೋರಿಸ್ಕೊಡ್ತೀವಿ ಬನ್ನಿ. ಪಕ್ಕದಲ್ಲಿ ಏನು ಅಲ್ಲಿ ಮುಂದೆ ತೆಂಗಿನ ಮರ ಕಾಣ್ತಾ ಇದೆಯಲ್ಲ, ಇದು ಆ ಪಕ್ಕ ಜಮೀನವ್ರದ್ದು. ಅಲ್ಲಿ ಬೋರ್ ಇಲ್ಲ, ಏನಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಫಲ ಅಂತಂದರೆ ನಿಜವೂ ನೋಡಿದ್ರೆ ಖುಷಿ ಆಗುತ್ತೆ. ಕಾರಣ ಏನಂದರೆ ಅಷ್ಟು ಚೆನ್ನಾಗಿದೆ ಮಣ್ಣು ಅಂತ ಅರ್ಥ. ಅವರು ಬರೀ ಮಳೆ ಬೀಳ್ತಾರೆ ನೀರಿಗೇ, ತೆಂಗಿನ ಮರಗಳು ತುಂಬಾ ಚೆನ್ನಾಗಿ ಬಿಟ್ಟಿದೆ. ಏನು ಅಲ್ಲೊಬ್ಬರು ನಿಂತಿದ್ದೆ ನೋಡಿ, ಅಲ್ಲಿವರೆಗೂ ಬರುತ್ತೆ ಜಮೀನು. ಏನು ಫೋನ್ ಮಾತಾಡ್ತಾ ನಿಂತಿದ್ದಾರಲ್ಲ, ಅಲ್ಲಿವರೆಗೂ ಬರುತ್ತೆ ಜಮೀನು. ಪ್ರೈಸ್ ಹೇಳ್ತಾ ಇರೋದು ಪಾರ್ಟಿ 25 ಲಕ್ಷ ಫೈನಲ್ ಅಂತ. 25 ಲಕ್ಷನೇ ಫೈನಲ್ಲು, ಅದಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಲಕ್ ಚೆನ್ನಾಗಿದೆ, ಇನ್ನೊಂದು 50,000 ಹೆಚ್ಚು ಕಮ್ಮಿ ಆಗ್ಬೋದು. ನಮ್ಮದು 2% ಕಮಿಷನ್ ಇರುತ್ತದೆ, ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ಕೊಡೋಣ. ಜನರಲ್ ಪ್ರಾಪರ್ಟಿ ಇದು, ಪಿತ್ರಾಜಿತ ಆಸ್ತಿ. ನಿಮ್ಗೇನು ಲೀಗಲ್ಗೆ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಒದಗಿಸ್ಕೊಡ್ತೀನಿ. ಎಂಟೈರ್ ಲ್ಯಾಂಡ್ ತೋರಿಸ್ಕೊಡ್ತಾನೆ ಬನ್ನಿ. ಮಣ್ಣು ನೋಡಿ, ಕೆಂಪು ಮಣ್ಣು ತುಂಬಾ ಚೆನ್ನಾಗಿದೆ. ಯಾರು ನಮಗೆ 1 ಎಕರೆ ಬೇಕು, ಸ್ವಲ್ಪ ಬೆಸ್ಟ್ ರೇಟ್ ಬೇಕು, ಒಂದು 25 ಲಕ್ಷದಲ್ಲಿ ಕೊಡಿಸಿ ಅಂತೆಲ್ಲ ಅವ್ರಿಗೆ ಸೂಕ್ತವಾಗಿದೆ. ಅಲ್ಲಿ ಜೂಮ್ ಮಾಡಿ ತೋರಿಸ್ತಾನೆ ನೋಡಿ, ಅದೇ TC. ಪಕ್ಕದಲ್ಲೇ ಪವರ್ ಲೈನ್ ಇದೆ, ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಒಂದು 25 ಲಕ್ಷದಲ್ಲಿ ನಮಗೆ 1 ಎಕರೆ ಬೇಕು ಅನ್ನೋರಿಗೆ ಇದು ಸೂಕ್ತವಾಗಿದೆ. ಮತ್ತು ಏನು 800 ಮೀಟ್ರ್ ಟಾರ್ ರೋಡ್ ಅಂದರೆ ಅಲ್ಲೇ ಬಸ್ ಸ್ಟಾಪು, ಅಲ್ಲಿಂದಲೇ ಕೂಡ ಬಸ್ ಇಳ್ಕೊಬೋದು, ಬಸ್ಸಲ್ಲಿ ಓಡಾಡೋರು. ನೋಡಿ, ಜೂಮ್ ಮಾಡಿ ತೋರಿಸ್ತಿದ್ದಲ್ಲಿ ನೋಡಿ ಎಳ್ಳೆರು ಹೆಂಗಿದೆ ಅಂತಂದರೆ, ಫಲ ಮಾತ್ರ ಸಾಕಾದಾಗ್ಬಿಟ್ಟಿದೆ. ಪಕ್ಕದ ಜಮೀನು ಇದು, ಈ ಜಮೀನಿಂದೆಲ್ಲ ದಯವಿಟ್ಟು ಗಮನಿಸಿ. ನೋಡಿ, ಇವ್ರ ಜಮೀನಲ್ಲಿ ಬೋರ್ ಇಲ್ಲ, ಆದರೂ ಕೂಡ ತೆಂಗಿನ ಮರ ಅಂತೂ ತುಂಬಾ ಚೆನ್ನಾಗಿ ಫಲ ಬಿಟ್ಟಿದೆ. ಇನ್ನು ನೀರು ಹಾಕಿ ಗೊಬ್ಬರ ಹಾಕ್ಬಿಟ್ರಂತೂ ಈ ಮಣ್ಣಿಗೆ ಸೂಪರಾಗಿ ನೀವು ಒಳ್ಳೆ ತೋಟ ಮಾಡ್ಬೋದು. ಸದ್ಯಕ್ಕೆ 1 ಎಕರೆ ಜಮೀನು ಇದೊಂದೇ ಇರೋದು. ಯಾರು ಬರ್ತೀರಾ
ದಯವಿಟ್ಟು ಇದೊಂದು ಮಾತ್ರ ನೋಡಬೇಕಾಗುತ್ತೆ. ಒಟ್ಟಿಗೆ ಬರ್ತೀವಿ, ಒಂದು 3-4 ತೋರಿಸ್ಕೊಡಿ ಒಂದು ಎಕರೆ ಅಂತಂದರೆ ಸದ್ಯಕ್ಕೆ ಯಾವುದೂ ಇಲ್ಲ. ಈಗ ಪ್ರೆಸೆಂಟ್ ಈಗ ಒಂದು ಎಕರೆ ಬೇಕು ಅನ್ನೋರಿಗೆ ಸೂಕ್ತವಾಗಿದೆ. ಹೆಚ್ಚಿನ ಮಾಹಿತಿಯಾಗಿ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ ಕರೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ.